ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಅಭಿಮಾನಿ ವಸತಿ ಹೋಟೆಲ್ ಅಲ್ಲಿ ಅನ್ಸುತ್ತೆ. ಅದಾದ್ಮೇಲೆ ಸೆಲೆಬ್ರೇಟ್ ಮಾಡ್ಕೊಂಡಿರ್ಲಿಲ್ಲ. ಇವತ್ತು ನಿಮ್ಮ ಬರ್ಡೇ ಬಂದಾಗ ಒಂದಷ್ಟು ನಿರೀಕ್ಷೆ ಜನರಲ್ಲಿ ಇದ್ದೇ ಇರುತ್ತೆ. ಸೊ ನಿಮ್ಮ ಕಡೆಯಿಂದ ಏನು ಮಾತು ಕೊಡ್ಬೋದು ಸರ್ ಜನಗಳಿಗೆ ಅಂತ ಈ ಸಿನಿಮಾ ಕಡೆ? ಇನ್ನೊಂದು ವಾರ, ಇನ್ನೊಂದು 10 days ವೇಟ್ ಮಾಡ್ರಿ. ಅದಕ್ಕೆ ಒಂದು ಸಪ್ರೇಟ್ ಮೀಟಿಂಗ್ ಇದೆ, ಅವಾಗ ಅಲ್ಲಿ ಬಂದು ಹೇಳ್ತೀನಿ. ಇದು ಬರ್ತ್ಡೇ ಮಾತ್ರ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಆಗೋಯ್ತು. ಯಾಕಂದರೆ ಎರಡು ಸಾಧಾರಣವಾದ ವಿಷಯ ಅಲ್ಲ, ಹೇಳ್ಬೇಕಾದ್ರೆ ದೊಡ್ಡದಾಗಿ ಹೇಳೋವಂಥ ವಿಷಯ ಇದೆ. ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡೋದು ಬೇಡ ಅನ್ನೋದು ಒಂದು ವಾರದಿಂದ ಡಿಸ್ಕಷನ್ ನಡೆದೋಯ್ತು ಇದಕ್ಕೆ. ಇಲ್ಲದ್ರೆ ಇವತ್ತು ಪ್ರೇಮ್ಲಕ ಟ್ರೈಲರ್ ಗೀಲರೆಲ್ಲ ರೆಡಿ ಇತ್ತು, ರೆಡಿ ಮಾಡ್ಕೊಂಡಿದ್ವಿ ನಾವು. ಬಟ್ ಎಲ್ಲ ಏನಾಗುತ್ತೆ, ಇವಾಗ ಮನೆ ಹತ್ರ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ, ಅದಕ್ಕೆ ಮತ್ತೆ ಬೇರೆ ಜಾಗ ಮಾಡಬೇಕು. ಅದು ಬೇರೆ ಜಾಗ ಮಾಡಿದ್ರೆ ಈ ಜನ ಅಲ್ಲಿ ಸೇರೋಕ್ಕಾಗಲ್ಲ. ಇಲ್ಲ ನಾನು ಆಚೆ ಜನಕ್ಕೆ ಎಲ್ಲರೂ ಹೋಗ್ಬೇಕು, ಎಲ್ಲರೂ ಒಂದು ಆಚೆ ಕಡೆ ಸ್ಟೇಜ್ ಹಾಕೊಂಡು ಮಾಡಬೇಕು. ಈ ಗೊಂದಲ ಕನ್ಫ್ಯೂಷನ್ ಜಾಸ್ತಿ ಇತ್ತು. ಪ್ಲಸ್ ನನಗೆ ಶೂಟಿಂಗ್ ನಡೀತಾ ಇದೆ, ಅದನ್ನು ನ್ಯೂಸ್ ಕೊಡಬೇಕು, ಆಯಿತಾ. ಸೊ ಇದು ತುಂಬ ವಿಷಯಗಳಿದೆ ಒಳಗೆ, ನಿಮಗೆ ಗೊತ್ತಿಲ್ಲದಿರೋದು ಇಲ್ಲ ನೀವು ಅಂದ್ಕೊಂಡಿರೋದು, ನಿಮ್ಮಲ್ಲೇ ಒಂದು ಗೊಂದಲ ಇರೋದಕ್ಕೆಲ್ಲ ಒಂದು ತೆರೆ ಹೇಳ್ಬೇಕಾಗಿದೆ, ಪಿಚ್ ಹೇಳ್ಬೇಕಾಗಿದೆ. ನನ್ನದು ಇನ್ನು 10 days ವೇಟ್ ಮಾಡಿ, ಒಳ್ಳೊಳ್ಳೆ ವಿಷಯಗಳು ಕೊಡ್ತೀನಿ. ಸರ್, ಗೌರಿ ಶಂಕರ ಚಿತ್ರದ ಟೀಸರ್ ಲಾಂಚ್ ಆಗಿದೆ ಇವತ್ತು, ಬರ್ಡೇ ವಿಶೇಷ. ಯಾವುದು ನಾನು ಮಾಡಿರೋದು ಅದು? ಹಾಂ, 100 ಜನ ಒಟ್ಟಿಗೆ ನೋಡ್ಬೋದು. ನನಗೆ ವಯಸ್ಸು ಆಗಲ್ಲ ರೀ, ಆಯಾಸನೂ ಆಗಲ್ಲ, ವಯಸ್ಸು ಆಗಲ್ಲ ನನಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.